ಅದು ಇವರು ಆಗಾಗ ನನ್ನ ಮನಸ್ಸಿಗೆ ಕಿರಿಕಿರಿ ಆಗೋ ಹಾಗೆ ಮಾತಾಡ್ತಾರೆ. ಅದು ಅಲ್ಲದೆ ನಾನು ಎಲ್ಲಿಗೆ ಹೊರಟರು ಅಲ್ಲಿಗೆ ನೆಪ ಮಾಡಿಕೊಂಡು ಹಿಂದೆನೇ ಬರ್ತಾರೆ. ನನಗೆ ತೊಂದರೆ ಕೊಡ್ತಾರೆ. ಅವ್ರು ಇಲ್ಲಿಗೆ ಬಂದಿರೋದು ನಿಮ್ಮ ಕೆಲಸ ಮಾಡೋದಕ್ಕೆ ತಾನೆ. ಅದನ್ನು ಬಿಟ್ಟು ನನ್ನ ಜೊತೆ ಸುಮ್ಮನೆ ಹರಟೆ ಹೊಡೆಯೋದಕ್ಕೆ ನೋಡ್ತಾರೆ. ಇದೆಲ್ಲ ನನಗಿಷ್ಟ ಆಗಲ್ಲ ಅಂತ ಎಷ್ಟು ಸಾರಿ ಹೇಳಿದ್ರು ನನ್ನ ಮಾತು ಕೇಳ್ತಾ ಇಲ್ಲ. ಇವ್ರ ಜೊತೆ ಮಾತಾಡೋದಕ್ಕೂ ನನಗಿಷ್ಟ ಇಲ್ಲ. ಇವ್ರ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಇರಿ ಅಮೃತ ಅವರೇ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಮಾತಾಡ್ಬಿಡಿ ನೀವು. ಇನ್ನೊಂದು ಮಾತಾಡಿದ್ರು ನಾನು ಕೆಟ್ಟವಳಾಗಬೇಕಾಗತ್ತೆ. ಅಪ್ಪ, ಇನ್ಮೇಲೆ ಇವ್ರು ಇಲ್ಲಿ ಕೆಲ್ಸಕ್ಕೆ ಬಂದರೆ ನಾನು ಈ ಮನೇಲಿರಲ್ಲ. ನಿಮಗೆ ನಾನು ಬೇಕೋ ಇವ್ರು ಬೇಕೋ ನೀವೇ ನಿರ್ಧಾರ ಮಾಡಿ. ಅಯ್ಯೋ ಅಮೃತ, ನಿತ್ಕೊಮ್ಮ. ನೀನು ಯಾಕೆ ಮನೆ ಬಿಟ್ಟು ಹೋಗಬೇಕು? ನೀನು ಈ ಮನೆ ಮಗಳಮ್ಮ. ಅಮೃತ ನೋಡು, ನಿನಗೆ ಅರ್ಜುನ್ ನಡವಳಿಕೆ ಇಷ್ಟ ಆಗಲಿಲ್ಲ ಅಂದರೆ ಹೇಳ್ಬಿಡು. ಅರ್ಜುನ್ಗೆ ಇನ್ಮೇಲೆ ಇಲ್ಲಿಗೆ ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ಬಿಡ್ತೀನಿ. ಆದರೆ ನೀನು ಮಾತ್ರ ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಆಡಬೇಡಮ್ಮ. ನೀನೀಗ ಹೋಗಿ ರೆಸ್ಟ್ ಮಾಡು. ನಾವು ಅರ್ಜುನ್ ಅವ್ರ ಜೊತೆ ಮಾತಾಡ್ತೀವಿ. ನೋಡಿ ಅರ್ಜುನ್, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ತುಂಬ ಒಳ್ಳೆ ಕೆಲಸಗಾರ, ಯಾವುದೇ ಕಪಟ ಮೋಸ ಗೊತ್ತಿಲ್ಲದೆ ಇರುವಂಥ ಮನುಷ್ಯ. ನೋಡಿ, ನಿಮ್ಮ ಗುಣ ನಡತೆ ಬಗ್ಗೆ ನಮ್ಗೆ ಯಾವ ಕಂಪ್ಲೇಂಟ್ಸೂ ಇಲ್ಲ. ಹಾಗೆ ನನಗಾಗಲಿ ಸರೋಜಂಗಾಗಲಿ ನಿಮ್ಮ ಬಗ್ಗೆ ಯಾವ ಬೇಸರನೂ ಇಲ್ಲ. ಈಗ ನಮಗೆ ನಿಮಗಿಂತ ನಮ್ಮ ಮಗಳ ಅಮೃತಾನೇ ಮುಖ್ಯ. ಅದು ಯಾಕೋ ಗೊತ್ತಿಲ್ಲ, ಅವಳಿಗೆ ನಿಮ್ಮನ್ನು ಕಂಡ್ರೆ ಆಗ್ತಾ ಇಲ್ಲ. ಯಾಕೆ ಅಂತ ಅವಳು ನಮ್ಮ ಹತ್ರನೂ ಹೇಳ್ತಾ ಇಲ್ಲ. ಹೀಗಿದ್ಮೇಲೂ ವಿನಾಕಾರಣ ನಿಮ್ಮನ್ನ ಕೆಲಸದಿಂದ ತೆಗೆಯೋದಕ್ಕೆ ನನ್ನ ಮನಸ್ಸಿಗೆ ಒಪ್ಪಿಗೆ ಇಲ್ಲದೆ ಇದ್ದರೂ ನನ್ನ ಮಗಳು ಮನಸ್ಸಿಗೆ ಬೇಜಾರಾಗದೇ ಇರಲಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನೀವು ಕೆಲಸಕ್ಕೆ ಬರೋದು ಬೇಡ. ನನ್ನ ಮಗಳ ಕಣ್ಣಿಗೆ ಕಾಣಿಸ್ದ ಹಾಗೆ ದಯವಿಟ್ಟು ದೂರ ಹೊರಟೋಗಿ. ಅರ್ಜುನ್ ಅವರೇ, ಇವ್ರು ನಿಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದಾರೆ ಅಂತ ದಯವಿಟ್ಟು ಇವ್ರ ಮೇಲೆ ಕೋಪ ಮಾಡ್ಕೋಬೇಡಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ?
ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.